ಖಂಡಿತವಾಗಿಯೂ ಉಡುಪು, ಆಹಾರ ಇವೆಲ್ಲವೂ ಸಹಿತ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು, ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ. ಆದರೆ ಸಾಹಿತ್ಯ ಪರಿಷತ್ತು ಕೆಲವು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು. ನಾನು ಏಕ ವ್ಯಕ್ತಿಯಾಗಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಆಗೋದಿಲ್ಲ. ರಾಜ್ಯದಲ್ಲಿ ಇಷ್ಟೊಂದು ಕನ್ನಡ ಸಮ್ಮೇಳನಗಳು ನಡೆದ್ರೂ ಕೂಡ ಎಲ್ಲಿಯೂ ಮಾಂಸಾಹಾರವನ್ನ ನೀಡದೆ ಬಹುಜನರ ಆಹಾರ ಸಂಸ್ಕೃತಿಯನ್ನ ಅವಮಾನ ಮಾಡಲಾಗಿದೆ ಅನ್ನೋ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ. ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ ಅನ್ನೋ ಭ್ರಮೆಯನ್ನ ವೈದಿಕ ಶಾಹಿಗಳು ಹಲವು ದಶಕಗಳಿಂದ ಜನರ ತಲೆಯಲ್ಲಿ ತುಂಬಿದ್ದಾರೆ. ಬಹುಜನರ ಆಹಾರ ಸಂಸ್ಕೃತಿ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮಸ್ಕಾರ, ನಾನು ಸಪ್ನ. 2024 ಡಿಸೆಂಬರ್ 20, 21 ಹಾಗೂ 27ರಂದು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ತಯಾರಿ ಕೂಡ ನಡೀತಾ ಇದೆ. ಹಿರಿಯ ಸಾಹಿತಿ, ಜನಪದ ವಿದ್ವಾಂಸ, ನಾಡೋಜ ಗೋರು ಚೆನ್ನಬಸಪ್ಪ ಅವರು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳು, ಕವಿಗೋಷ್ಠಿಗಳು ಮತ್ತು ಪುಸ್ತಕ ಮೇಳ ಇರುತ್ತೆ. ಈ ನಡುವೆನೇ ಊಟದ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು. ಅದೇನೆಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲ್ 3 ಲಕ್ಷ ಚಂದಾದಾರರನ್ನು ಹೊಂದಲಿದೆ. ಈ ದಿನ .com ಬಗ್ಗೆ ಕೇಳೋಕೆ ನಿಮ್ಮ ಬಳಿ ನೂರಾರು ಪ್ರಶ್ನೆಗಳಿರ್ಬೋದು, ಅನುಮಾನಗಳಿರ್ಬೋದು. ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ನಾವು ಉತ್ತರ ಕೊಡ್ತೇವೆ. ನಿಮ್ಮ ಪ್ರಶ್ನೆಗಳು, ಅನುಮಾನಗಳು ಏನೇ ಇದ್ರೂ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ಉತ್ತರ ಕೊಡ್ತೇವೆ. ಇನ್ನೂ ಯಾಕೆ ತಡ, ಬೇಗ ಬೇಗ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಕಳಿಸಿ ಕಮೆಂಟ್ ಮಾಡಿ. ಈಗ ಏನಿದು ಊಟದ ವಿಚಾರ ಅಂತ ನೋಡೋಣ. ಮಂಡ್ಯದಲ್ಲಿ ನಡೀತಾ ಇರೋ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳು ಹಾಗೂ ವಿದೇಶಗಳಿಂದ ಬಹುಸಂಖ್ಯೆಯಲ್ಲಿ ಜನರು ಭಾಗವಹಿಸೋ ನಿರೀಕ್ಷೆ ಇದೆ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಭಾಷೆ, ಸಾಹಿತ್ಯ, ಕಲಾ, ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸೋ ಮತ್ತು ಅಭಿವೃದ್ಧಿ ಮಾಡೋ ಉದ್ದೇಶದಿಂದ ಲೇಖಕರು, ಕವಿಗಳು ಮತ್ತು ಕನ್ನಡಿಗರ ಸಭೆಯಾಗಿದೆ. ಈ ನಡುವೆನೇ ಮಾಂಸಾಹಾರ ವಿಚಾರ ಮುನ್ನೆಲೆಗೆ ಬಂದಿದೆ. ಹೌದು, ಇದುವರೆಗೂ ರಾಜ್ಯದಲ್ಲಿ 86 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದಾವೆ. ರಾಜ್ಯದಲ್ಲಿ ಇಷ್ಟೊಂದು ಕನ್ನಡ ಸಮ್ಮೇಳನಗಳು ನಡೆದ್ರೂ ಕೂಡ ಎಲ್ಲಿಯೂ ಮಾಂಸಾಹಾರವನ್ನು ನೀಡದೆ ಬಹುಜನರ ಆಹಾರ ಸಂಸ್ಕೃತಿಯನ್ನು ಅವಮಾನ ಮಾಡಲಾಗಿದೆ ಅನ್ನೋ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ. ಅಷ್ಟೇ ಅಲ್ಲದೆ ಈ ಬಾರಿಯ ಸಮ್ಮೇಳನದ ಸೂಚನೆಗಳ ಪಟ್ಟಿಯಲ್ಲಿ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಅಂತ ತಿಳಿಸಿದೆ. ಹಾಗಾಗಿ ಈ ಬಾರಿ ಮಾಂಸಾಹಾರ ಊಟದ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಬಾರಿ ನಡೆಯೋ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೆ ಅವಕಾಶ ನೀಡಬೇಕು, ಇದರಿಂದ ರಾಜ್ಯದ ಜನರ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು ಅಂತ ಹಲವು ಸಂಘಟನೆಗಳು ಒತ್ತಾಯ ಮಾಡಿದಾವೆ. ಇನ್ನು ರಾಷ್ಟ್ರಕವಿ ಹಾಗೂ ರಾಜ್ಯದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರು ಮತ್ತು ಕನ್ನಡ ಚಿತ್ರರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಮಾಂಸಾಹಾರಿಯಾಗಿದ್ರು. ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ ಅನ್ನೋ ಭ್ರಮೆಯನ್ನ ವೈದಿಕ ಶಾಹಿಗಳು ಹಲವು ದಶಕಗಳಿಂದ ಜನರ ತಲೆಯಲ್ಲಿ ತುಂಬಿದ್ದಾರೆ. ಬಹುಜನರ ಆಹಾರ ಸಂಸ್ಕೃತಿ ಮೇಲೆ ದಾಳಿಯನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲ ಧರ್ಮ, ಜಾತಿ, ಜನಾಂಗದ ಜನರು ಭಾಗವಹಿಸ್ತಾರೆ. ಹಾಗಾಗಿ ಅವರವರ ಆಹಾರ ಪದ್ಧತಿ, ಘನತೆಯನ್ನು ಹೆಚ್ಚಿಸಬೇಕು. ಇನ್ನು ಸಮ್ಮೇಳನದಲ್ಲಿ ಇಷ್ಟು ಜನಕ್ಕೆ ಮಾಂಸಾಹಾರ ನೀಡೋದು ದೊಡ್ಡ ವಿಚಾರನೇ ಅಲ್ಲ. ಬೇರೆ ಬೇರೆ ವಿಚಾರಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವೆಚ್ಚ ಮಾಡಲಾಗ್ತಾ ಇದೆ. ಹಾಗಾಗಿ ಮಾಂಸಾಹಾರಕ್ಕೂ ಕೂಡ ಒತ್ತನ್ನು ಕೊಡಬೇಕು. ಇನ್ನೊಂದು ವಿಚಾರ ಏನಂದ್ರೆ, ಮಾಂಸಾಹಾರ ಕನಿಷ್ಠ ಜೊತೆಗೆ ಹೆಚ್ಚಿನ ಖರ್ಚು ಅನ್ನೋ ಮನೋಭಾವನೆಯನ್ನ ತೊಡೆದು ಹಾಕಬೇಕಾಗಿದೆ. ಈ ಬಾರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡಿದ್ರೆ ಕನ್ನಡ ಸಾಹಿತ್ಯದಲ್ಲಿ ಇದೊಂದು ಐತಿಹಾಸಿಕ ಮೈಲುಗಲ್ಲಾಗುತ್ತೆ. ಜೊತೆಗೆ ಮಂಡ್ಯದ ಹೆಸರು ಕೂಡ ಇತಿಹಾಸದಲ್ಲಿ ದಾಖಲಾಗುತ್ತೆ. ಈ ಬಾರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟದ ಜೊತೆಗೆ ಬಾಡಿಲ್ಲದ ಊಟ ಕೂಡ ಇರಲಿ, ಯಾವ ಆಹಾರ ಸೇವಿಸಬೇಕು ಅನ್ನೋದು ಜನರ ವಿವೇಚನೆಗೆ ಬಿಡಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಮಾಂಸಾಹಾರ ಸೇವಿಸೋರಿಗೆ ಘನತೆ ನೀಡೋ ಮೂಲಕ ಹಳೆಯ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಸಮಾನತೆ
ಸಮಾನತೆಯನ್ನ ಪ್ರತಿಪಾದಿಸಬೇಕು ಅಂತ ಸಾಹಿತ್ಯ ವಲಯದಿಂದಲೇ ಹಲವು ಒತ್ತಾಯಗಳು ಕೇಳಿಬರ್ತಾ ಇದೆ. ಆಹಾರ ಸಂಸ್ಕೃತಿಯನ್ನ ರಾಜ್ಯದಲ್ಲಿರೋ ಜಾತ್ಯತೀತ ಸರ್ಕಾರ ಗೌರವಿಸೋ ಕೆಲಸವನ್ನ ಮಾಡಲಿ. ಎಲ್ಲದಕ್ಕಿಂತ ಮಿಗಿಲಾಗಿ ಭಾರತದ ಸಂವಿಧಾನ ಕೂಡ ಸಮಾನತೆ, ಸಹೋದರತೆ, ಭ್ರಾತೃತ್ವವನ್ನ ಪ್ರತಿಪಾದಿಸುತ್ತೆ. ಇದು ಸಾಧ್ಯ ಆಗಬೇಕಾದ್ರೆ ಮಾಂಸಾಹಾರವನ್ನ ಸ್ವಾಗತಿಸೋ ಕೆಲಸ ಆಗಬೇಕಾಗಿದೆ ಅಂತ ಸಾಹಿತಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಪಾದಿಸಿದ್ದಾರೆ. ಆಹಾರ ಪದ್ಧತಿ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆಗಿದೆ. ಇದರ ಬಗ್ಗೆ ನನಗೆ ಗೌರವ ಇದೆ. ಆಹಾರ, ಬಟ್ಟೆ ಅವರವರ ವೈಯಕ್ತಿಕ ವಿಚಾರ, ಅದನ್ನು ಗೌರವಿಸ್ತೇನೆ. ಮಾಂಸಾಹಾರದ ಬಗ್ಗೆ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ನಡೆಸಬೇಕಾಗತ್ತೆ. ಆಹಾರ ಬಡಿಸೋ ಬಗ್ಗೆ ಆಹಾರ ಸಮಿತಿ ತೀರ್ಮಾನ ಮಾಡಬೇಕಾಗಿದೆ. ಈ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಕಸಾಪ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಹೇಳಿದ್ದಾರೆ. ಖಂಡಿತವಾಗಿಯೂ ಉಡುಪು, ಆಹಾರ ಇವೆಲ್ಲವೂ ಸಹಿತ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು. ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ, ಯಾವ ಆಹಾರವನ್ನು ಸ್ವೀಕರಣೆ ಮಾಡಬೇಕು, ಇವೆಲ್ಲವೂ ಸಹಿತ ಹಿನ್ನೆಲೆ, ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯಕ್ಕೆ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಹಿತ ನಾವು ಗೌರವವನ್ನು ಕೊಡ್ತೀವಿ. ಆದರೆ ಸಾಹಿತ್ಯ ಪರಿಷತ್ತು ಕೆಲವು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು. ನಾನು ಏಕ ವ್ಯಕ್ತಿಯಾಗಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ತಮಗೆ ಗೊತ್ತಿದೆ ಏನಂದರೆ, ಸಾಹಿತ್ಯೇತರರು ಸಹಿತ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಬಂದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಹೌದು ಸರ್, ಇದು ಚರ್ಚೆಯಲ್ಲಿದೆ, ಇಲ್ಲೂ ಸಹಿತ ಚರ್ಚೆ ಆಗುತ್ತೆ. ಆದರೆ ಇದರ ಬಗ್ಗೆ ನಿರ್ಣಯವನ್ನು ತಗೋಬೇಕಾಗಿದ್ದು ಕಾರ್ಯಕಾರಿ ಸಮಿತಿ. ಈ ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ನಮ್ಮ ಮಂಡ್ಯದ ಜನ ನಮಗೆ ಹೇಳಿದ್ದಾರೆ, ಏನು ಮಾಡೋಣ ಅನ್ನುವಂಥದ್ದು ನಾವು ಹೇಳ್ಬೋದು. ಜೊತೆಗೆ ಈಗ ಮೀಟಿಂಗ್ ಇದೆ, ಮೀಟಿಂಗಲ್ಲಿ ಕಾರ್ಯಕಾರಿ ಸಮಿತಿ ಈಗ ಏನಂದರೆ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ, ಆಮೇಲೆ ಆಹಾರಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಅವ್ರದ್ದು ಅಭಿಪ್ರಾಯ ತಗೊಳ್ಳಿದ್ದೀವಿ. ಇನ್ನು ಸಮ್ಮೇಳನದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಕೊಡಬೇಕು ಅಂತ ಆಹಾರ ಸಂರಕ್ಷಣಾ ಜನಜಾಗೃತಿ ಅಭಿಯಾನ ಸಮಿತಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ. ಇನ್ನು ಸಮ್ಮೇಳನಕ್ಕೆ ಆಗಮಿಸೋ ಗಣ್ಯ ವ್ಯಕ್ತಿಗಳು, ನೋಂದಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು, ಸ್ವಯಂ ಸೇವಕರು, ಮಾಧ್ಯಮ ಪ್ರತಿನಿಧಿಗಳು, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಅಂದಾಜು 3 ಲಕ್ಷಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಈ ಕಾರ್ಯಕ್ರಮವನ್ನ ಮಂಡ್ಯದಲ್ಲಿ 3ನೇ ಬಾರಿಗೆ ಆಯೋಜನೆ ಮಾಡಲಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.